ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಬನ್ನಿ ಇವತ್ತು ಸಿಂಪಲ್ ಆಗಿ ಬಹಳ ಸುಲಭವಾಗಿ ಎಗ್ ಬಿರಿಯಾನಿ ಮಾಡುವ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ರೆಸಿಪಿನ ಟ್ರೈ ಮಾಡಿ ಲಂಚ್ ಅಥವಾ ಡಿನ್ನರ್ಗೆ ಈಸಿಯಾಗಿ ಮಾಡ್ಕೋಬಹುದು. ನಮ್ಮ ಬ್ಯಾಚುಲರ್ ಹುಡುಗರು ಕೂಡ ಸುಲಭವಾಗಿ ಮಾಡ್ಕೋಬಹುದು. ಯಾವುದೇ ಮಸಾಲ ರುಬ್ಬುವ ಅವಶ್ಯಕತೆ ಇರೋದಿಲ್ಲ. ಇವಾಗ ಇದಕ್ಕೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್ನ ನೋಡೋಣ ಬನ್ನಿ. ಮೊದಲಿಗೆ ಸ್ನೇಹಿತರೆ 1.5 ಲೋಟ ಅಕ್ಕಿನ ತೆಗೆದಿಟ್ಕೊಳ್ಳಿ. ಸೋನಾ ಮೊಸರು ಅಕ್ಕಿ ಇದು. ಮತ್ತೆ ಒಂದು 4 ಮೊಟ್ಟೆನ ಆಲ್ರೆಡಿ ನಾನು ಬೇಯಿಸಿ ಇಟ್ಕೊಂಡಿದ್ದೀನಿ. ಹಾಗೆ ಒಗ್ಗರಣೆಗೆ ಪಲಾವ್ ಎಲೆ, ಏಲಕ್ಕಿ, ಕಲ್ಲುವು ಅಂತಾರೆ. ಇದು ಬಿರಿಯಾನಿಗೆ ಒಳ್ಳೆ ಫ್ಲೇವರ್ನ ಚೆನ್ನಾಗಿ ಕೊಡುತ್ತೆ. 2 ಮೀಡಿಯಂ ಸೈಜ್ ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ಸೊಪ್ಪು ಮತ್ತೆ ಒಂದು ಅರ್ಧ ಕಪ್ ಮೊಸರನ್ನ ತೆಗೆದಿಟ್ಕೊಳ್ಳಿ. ಇನ್ನು ಸ್ಪೈಸಸ್ ಅಂದ್ರೆ ಮಸಾಲಾ ಪದಾರ್ಥಗಳು ಏನೇನು ಬೇಕು ಅಂತ ನೋಡೋದಾದ್ರೆ ಧನ್ಯ ಪೌಡ್ರು 1 ಸ್ಪೂನು, ಗರಂ ಮಸಾಲ 1 ಸ್ಪೂನು, ಅಚ್ಕಾರದ ಪುಡಿ 1.5 ಸ್ಪೂನ್ ತಗೊಳ್ಳಿ. ಅರ್ಧ ಸ್ಪೂನ್ ಅಷ್ಟು ಅರಿಶಿಣದ ಪುಡಿನ ತೆಗೆದಿಟ್ಕೊಂಡಿದ್ದೀನಿ. ಮತ್ತೆ ಇದ್ರ ಜೊತೆಗೆ ಎಣ್ಣೆ ಹಾಗೂ ತುಪ್ಪ ಇದನ್ನೆಲ್ಲ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರಿ. ಬನ್ನಿ ಸ್ನೇಹಿತರೆ, ಈಗ ಅಡುಗೆನ ಶುರು ಮಾಡೋಣ. ಗ್ಯಾಸ್ನ ಹಚ್ಕೊಂಡು ಒಲೆ ಮೇಲೆ ಪಾತ್ರೆನ ಇಟ್ಕೊಳ್ಳಿ. ಪಾತ್ರೆ ಬಿಸಿ ಆಗ್ತಿದ್ದಂಗೆ 4 ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳಿ. ಎಣ್ಣೆ ಬಿಸಿ ಆಗ್ತಾ ಇದ್ದಾಗೆ ಫ್ರೈ ಮಾಡೋಕೆ ಆನಿಯನ್ನ ಹಾಕೊಳ್ಳಿ ಸ್ನೇಹಿತರೆ. ಚೆನ್ನಾಗಿ ಬ್ರೌನ್ ಕಲರ್ ಆಗಬೇಕು, ಆ ರೀತಿ ಆನಿಯನ್ನ ಫ್ರೈನ ಮಾಡಿ. ನೋಡಿ, ಈ ರೀತಿ ಬ್ರೌನ್ ಕಲರ್ ಆಗಬೇಕು ಆನಿಯನ್ನು. ಅಷ್ಟರ ಮಟ್ಟಿಗೆ ಚೆನ್ನಾಗಿ ಫ್ರೈನ ಮಾಡಿ ಒಂದು ಪ್ಲೇಟಲ್ಲಿ ತೆಗೆದು ಇಟ್ಕೊಳ್ಳಿ ಅದನ್ನು. ಈಗ ಬಾಯ್ಲ್ ಆಗಿರುವಂಥ 4 ಮೊಟ್ಟೆಗಳನ್ನ ಮಸಾಲ ಪದಾರ್ಥಗಳ ಜೊತೆ ಹಾಕಿ ಫ್ರೈನ ಮಾಡ್ಕೊತೀನಿ. ಅರಿಶಿಣದ ಪುಡಿ, ಸಾಲ್ಟು, ಗರಂ ಮಸಾಲ, ಧನ್ಯ ಪೌಡ್ರು, ಅಚ್ಕಾರದ ಪುಡಿ ಇದೆಲ್ಲವನ್ನ ಒಂದು ಅರ್ಧ ಸ್ಪೂನ್ ಹಾಕಿ ಮೊಟ್ಟೆ ಜೊತೆ ಚೆನ್ನಾಗಿ ಫ್ರೈನ ಮಾಡಬೇಕು. ಈ ಮೊಟ್ಟೆನ ಮಧ್ಯೆ ಕಟ್ ಮಾಡಿ ಸ್ನೇಹಿತರೆ. ಆಗ ಮಸಾಲ ಪದಾರ್ಥ ನೋಡಿ ಈ ರೀತಿ ಕಟ್ ಮಾಡಿ, ಆವಾಗ ಮಸಾಲ ಪದಾರ್ಥ ಚೆನ್ನಾಗಿ ಹಿಡಿಯುತ್ತೆ. ಅದಕ್ಕೆ ನೋಡಿದ್ರಲ್ಲ, ಈ ರೀತಿ ಫ್ರೈನ ಮಾಡ್ಕೋಬೇಕು. ಇದಾದ ಮೇಲೆ ಪಾತ್ರೆ ಬಿಸಿ ಆಗ್ತಿದ್ದಂಗೆ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕೋತಾ ಇದ್ದೀನಿ. ಮತ್ತೆ ಅದ್ರ ಜೊತೆಗೇನೆ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಕೂಡ ಹಾಕೋತಾ ಇದ್ದೀನಿ. ಈಗ ತುಪ್ಪ ಮತ್ತು ಎಣ್ಣೆ ಜೊತೆಗೆ ಮಸಾಲ ಪದಾರ್ಥಗಳನ್ನೆಲ್ಲ ಫ್ರೈ ಮಾಡ್ಕೋತಾ ಇದ್ದೀನಿ. ಕಟ್ ಮಾಡಿ ಇಟ್ಕೊಂಡಿದ್ದಂಥ ಈ ಆನಿಯನ್ಗಳನ್ನು ಕೂಡ ಮಸಾಲ ಜೊತೆ ಹಾಕಿ ಫ್ರೈ ಮಾಡಬೇಕು ಚೆನ್ನಾಗಿ. ಈಗ ಆನಿಯನ್ ಚೆನ್ನಾಗಿ ಫ್ರೈ ಆಗಿದೆ. ಅದ್ರ ಜೊತೆ 1 ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮತ್ತು 1 ಬೌಲ್ ಅಷ್ಟು ಕೊತ್ತಂಬರಿ ಸೊಪ್ಪು ಮತ್ತು 1 ಬೌಲ್ ಅಷ್ಟು ಪುದೀನ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆನಿಯನ್ ಜೊತೆ ಪುದೀನ ಮತ್ತು ಕೊತ್ತಂಬರಿ ಚೆನ್ನಾಗಿ ಮಿಕ್ಸ್ ಆಗಲಿ. ಕಟ್ ಮಾಡಿ ಇಟ್ಕೊಂಡಿದ್ದಂಥ 1 ಬೌಲು ಟೊಮೊಟೊವನ್ನು ಕೂಡ ಈಗ ಫ್ರೈ ಮಾಡಲಿಕ್ಕೆ ಹಾಕೋತಾ ಇದ್ದೀನಿ. ಧನಿಯಾ ಪೌಡರ್ 1 ಸ್ಪೂನ್, 1 ಸ್ಪೂನ್, ಅರ್ಧ ಬೌಲ್ ಅಷ್ಟು ಮೊಸರನ್ನ ಹಾಕೊಳ್ಳಿ ಸ್ನೇಹಿತರೆ. ಮೊಸರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಮೊಸರು ಮಸಾಲ ಜೊತೆ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ. ಈ ರೀತಿ ಚೆನ್ನಾಗಿ ಮಿಕ್ಸ್ನ ಮಾಡ್ಕೊಳ್ಳಿ. ಇವಾಗ ಚೆನ್ನಾಗಿ ಫ್ರೈ ಆಗಿರುವಂಥ ಈ ಮಸಾಲ ಜೊತೆ ನಾನು 2.5 ಲೋಟ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೀರು ಹಾಕಿದ್ಮೇಲೆ ಮತ್ತೊಂದು ಸರಿ ಚೆನ್ನಾಗಿ ಮಿಕ್ಸ್ನ ಮಾಡಿ 1-2 ನಿಮಿಷ ಹಾಗೆ ಬಿಡಿ. ಇದು ಚೆನ್ನಾಗಿ ಕುದಿದ ಮೇಲೆ ಅಕ್ಕಿನ ಹಾಕೋಬೇಕು. ಓಕೆ, ಇವಾಗ ನೀರು ಕುದೀತಾ ಇದೆ. ಇದಕ್ಕೆ 1.5 ಲೋಟ ಅಕ್ಕಿನ ಹಾಕೋತಾ ಇದ್ದೀನಿ. ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿ. ಮಸಾಲೆ ಎಲ್ಲ ಅಕ್ಕಿ ಹಿಡಿಬೇಕು, ಅಷ್ಟರ ಮಟ್ಟಿಗೆ ಚೆನ್ನಾಗಿ ಮಿಕ್ಸ್ನ ಮಾಡಿ. ಮತ್ತು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಆ 4 ಮೊಟ್ಟೆಗಳನ್ನ ಇವಾಗ ಹಾಕೋತಾ ಇದ್ದೀನಿ. ಸಿಂಪಲ್ ರೀ, ತುಂಬ ಈಸಿಯಾಗಿ ಮಾಡ್ಬೋದು. ನಿಮಗೆ ಕ್ವಾಂಟಿಟಿ ಚೇಂಜ್ ಮಾಡ್ಕೊಳ್ಳಿ ಅಷ್ಟೇ. ಇನ್ನು ಎಲ್ಲ ಸೇಮ್ ಪ್ರೊಸೆಸ್ ಫಾಲೋ ಮಾಡಿ, ಬಹಳ ಈಸಿಯಾಗುತ್ತೆ. ಹಾಗೆ ಫ್ರೈ ಮಾಡ್ಕೊಂಡಿದ್ದಂಥ ಆನಿಯನ್ನು ಕೂಡ ಮೇಲೆ ಹಾಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ, ಪುದೀನ ಇದ್ದರೆ ಅದನ್ನು ಕೂಡ ಹಾಕಿ. ಈಗ ಲಿಡ್ಡನ್ನು ಕ್ಲೋಸ್ ಮಾಡೋಣ. 1-2 ವಿಸಿಲ್ ಅಷ್ಟೇ. 2 ವಿಸಿಲ್ ಆದಮೇಲೆ ನೋಡೋಣ ಯಾವ ರೀತಿ ಬಂದಿರುತ್ತೆ ಅಂತ. ಚೆನ್ನಾಗಿ ಬಂದಿರುತ್ತೆ ನೋಡಿ ಸ್ನೇಹಿತರೆ,
ಚೆನ್ನಾಗಾಗಿದೆ ಎಗ್ ಬಿರಿಯಾನಿ. ಇದ್ರ ಜೊತೆಗೆ ಮೊಸರು ಬಜ್ಜಿ ಮಾಡ್ಕೊಳ್ಳಿ, ಸಖತ್ ಟೇಸ್ಟಿಯಾಗಿರುತ್ತೆ. ಈ ಎಗ್ ಬಿರಿಯಾನಿ ಇಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅದಕ್ಕೆ ಕಾರಣ ನಮ್ಮ ವೈಫು ಶೆಫ್ ಗೌರಿ ಅವರು. ನಾನು ಜಸ್ಟು ವಾಯ್ಸ್ ಓವರ್ನ ಮಾಡಿದ್ದೀನಿ ಅಷ್ಟೇ ಈ ವಿಡಿಯೋಗೆ. ಎಗ್ ಬಿರಿಯಾನಿ ಮರೀದೆ ಟ್ರೈ ಮಾಡಿ ಸ್ನೇಹಿತರೆ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮೆಲ್ಲ ಕನ್ನಡಿಗರ ಆಶೀರ್ವಾದ ಈ ಚಾನಲ್ ಮೇಲೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು.